ನಾಥೂರಾಮ್ ಗೋಡ್ಸೆ ಗಾಂಧಿಯ ಹತ್ಯೆ ಮಾಡ್ತಾರೆ, RSSನ ಕಟ್ಟಾಳು. ಆನಂತರ ಅದೇ RSS ಅವನು ನಮ್ಮ ಸಂಘ ಬಿಟ್ಟಿದ್ದ ಅಂತ ಹೇಳುವಂಥ ರಣಹೇಡಿಗಳವರು, ಕೊಲೆ ಮಾಡಿ ಅದನ್ನು ಒಪ್ಕೊಳ್ಳಲಾಗದಂತಹ ಮೋಸಗಾರರವರು. ಆದರೆ ಯಾರೂ ಈ ಮೋಸಕ್ಕೆ ಒಳಗೆ, ಹೀಗಾಗಿ ಅನೇಕ ಈಗ RSSನ ಹುಡುಗರ ಮೇಲೆ ಕೇಸ್ಗಳಾದಾಗ, ಜೈಲಿನಲ್ಲಿ ಬಿದ್ದಾಗ ಯಾವತ್ತೂ ಕೂಡ ಈ RSSನ ಸಂಘಟನೆಗಳು ಅದರ ಜವಾಬ್ದಾರಿಯನ್ನು ಒಪ್ಪಿಕೊಂಡು ಆ ಮಕ್ಕಳನ್ನು ರಕ್ಷಿಸಿದ್ದಿಲ್ಲ. ಅಮಾಯಕರನ್ನು ಬಲಿ ತಗೊಳ್ತಾರೆ. ಹೊಡೆದವನ ಮತ್ತು ಹೊಡೆಸಿಕೊಂಡವ ಇಬ್ಬರ ಹೆಣ ಹಾಕಲಿಕ್ಕೆ ಟೊಂಕ ಕಟ್ಟಿ ನಿಂತಿರ್ತಕ್ಕಂಥದ್ದು ಪುರೋಹಿತಶಾಹಿ ಸನಾತನವಾದಿಗಳು. ಸನಾತನವಾದಿಗಳ ಮುಖ್ಯವಾದ ಉದ್ದೇಶ ಈ ದೇಶದ ಕಾರ್ಪೊರೇಟ್ ಸಂಪತ್ತಿನ ಮೇಲೆ ಅವರ ನಿಗ್ರಾಣಿ. ಅಂದರೆ ಬಂಡವಾಳಶಾಹಿಗಳು ಕುಮ್ಮಕ್ಕ ಕೊಟ್ಟು ಹರಿಬಿಡುತ್ತಿರ್ತಕ್ಕಂಥ ಈ ಸನಾತನವಾದ ಅನ್ನೋದೇನಿದೆ, ಇದು ಕೇವಲ ಸನಾತನವಾದ ಅಲ್ಲ, ಇಲ್ಲಿ ಧರ್ಮ ಅಲ್ಲ. ಹೌದಲ್ಲ, ಯಾವುದೇ ಧರ್ಮ ಯಾರನ್ನು ಕೊಲೆ ಮಾಡೋದನ್ನು ಹೇಳೋದಿಲ್ಲ. ಅದು ಯಾವುದೇ ಸಾಮಾನ್ಯ ಧರ್ಮ ಅಂತ ಅಂದ್ಕೊಂಡ್ರು ಅಥವಾ ಸರ್ವಶ್ರೇಷ್ಠ ಧರ್ಮ ಅಂದ್ಕೊಂಡ್ರು ಕೂಡ ಎಲ್ಲ ಧರ್ಮಗಳ ಮೂಲ ದಯನೇ ಆಗಿರ್ತದಲ್ಲ, ಎಲ್ಲ ಧರ್ಮಗಳ ಮೂಲ ಜೀವ ಪ್ರೇಮನೇ ಆಗಿರ್ತದಲ್ಲ, ಮತ್ತು ಕೊಲೆಗಳೆಲ್ಲ ಧರ್ಮದ ಹೆಸರಿನಿಂದ ಆಗ್ತವಲ್ಲ. ಅಂದರೆ ಧರ್ಮ ಅನ್ನುವ ಒಂದು ಆಫೀನನ್ನು ಏರಿಸಿಕೊಂಡು ಯಾರು ಇದನ್ನು ಏರಿಸ್ತಾರೆ? ಯಾರಿಗೆ ಜನರ ಶ್ರಮವನ್ನು ಲೂಟಿ ಮಾಡಬೇಕು, ಜನರು ಉತ್ಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿನ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪಿಸಬೇಕಾಗಿರ್ತದೆ, ಅವರು ಧರ್ಮ ಮತ್ತು ದೇವರುಗಳ ಹೆಸರಿನಿಂದ ಯುವಜನತೆಯ ದಿಕ್ಕು ತಪ್ಪಿಸಿ ತಲೆಯನ್ನು ತಿರುಗಿಸಿ ಮಕ್ಕಳನ್ನು ಈ ಕುಕೃತ್ಯಕ್ಕೆ ಹಚ್ತಾರೆ. ಆದರೆ ಒಂದಲ್ಲ ಒಂದು ದಿನ ಅವರಿಗೆ ಆ ತಿಳುವಳಿಕೆ ಬಂದೇ ಬರ್ತದೆ. ನಾವು ಬಲಿಪಶುಗಳಾಗ್ತೀವಿ ಅನ್ನೋದು ಅರ್ಥ ಆಗ್ತದೆ. ಅರ್ಥ ಮಾಡಿಸಬೇಕಾದದ್ದೇ ನಮ್ಮ ಎದುರಿನ ಸವಾಲು. ಆ ಬಲಿಯಾಗುತ್ತಿರುವಂಥ ಮಕ್ಕಳು ಹೇಗೆ ದಿಕ್ಕು ತಪ್ತಾ ಇದ್ದಾರೆ. RSSನಂಥ ಕೋಮುವಾದಿ ಸಂಘಟನೆಗಳಲ್ಲಿ ದೊಡ್ಡ ಯುವ ಪಡೆ ಇದೆಯಲ್ಲ, ಆ ಯುವ ಪಡೆ ದಿಕ್ಕು ತಪ್ಪಿದೆ. ಆ ದಿಕ್ಕು ತಪ್ಪಿದ ಮಕ್ಕಳಿಗೆ ವಾಸ್ತವ ಏನು, ಸತ್ಯ ಏನು ಅನ್ನೋದನ್ನು ಮನವರಿಕೆ ಮಾಡಿಸಿ ಅವರನ್ನು ಹೊರಗೆ ತರಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದರ ಅಂಗವಾಗಿಯೇ ಇಂಥ ಕಾರ್ಯಕ್ರಮ. ಗಾಂಧಿ ಕಂಡ ರಾಮರಾಜ್ಯನೇ ಆಗಬೇಕನ್ನೋದು ಬಹುಸಂಖ್ಯಾತರ ಆಶಯ. ಅವರ ರಾಮರಾಜ್ಯ, ರಕ್ತ ಸಿಕ್ತ ರಾಮರಾಜ್ಯ ಆಗಬೇಕನ್ನೋದು ಕೆಲವರ ದುರ್ಭಾವನೆ ಅದು. ಆದರೆ ಯಾವತ್ತೂ ಮನುಷ್ಯರು ಹಿಂಸಾ ರಭಸಮತಿಗಳಲ್ಲ. ಮನುಷ್ಯರ ನಡುವೆ ಆ ಪ್ರೀತಿ ಪ್ರೇಮ ಅನ್ನೋದು ಗುಪ್ತವಾಗಿ ಲುಪ್ತವಾಗಿರ್ತದೆ. ಅದನ್ನು ನಾವು ಮುನ್ನೆಲೆಗೆ ತರಬೇಕು. ಅವರು ಕಂಡಂಥ ರಾಮರಾಜ್ಯ ಆದ ಇತಿಹಾಸಗಳೇ ಇಲ್ಲ, ಅದಲ್ಲಿ ಇಲ್ಲವೇ ಇಲ್ಲ. ಶಾಂತಿ ಸಮಾನದಿಂದ ಜನ ಬದುಕ್ಯಾರ ಅಂತ ತಿಳ್ಕೊಂಡು ಹೇಳ ಇವತ್ತು 700ರಿಂದ 800 ಕೋಟಿ ಜನಸಂಖ್ಯೆ ಬೆಳೀತಾ ಇದೆ ಭೂಮಿಯ ಮೇಲೆ, ಹೌದಲ್ಲ? ಸಹಜವಾಗಿಯೇ ಇಂಥ ಅಡ್ಡಿ ಆತಂಕಗಳು ಬರ್ತವೆ. ಇವುಗಳನ್ನು ಎದುರಿಸಿ ನಿಲ್ಲುವಂಥ ಧೀಶಕ್ತಿ ಮನುಷ್ಯರಲ್ಲಿ ಇದೆ. ಇಲ್ಲ ಯಾಕೆ ಬಂದಿಲ್ಲ ಅಂದರೆ ಅವರು ಭಾಳ ಉದ್ದೇಶಪೂರ್ವಕವಾಗಿ ಗಾಂಧಿಯನ್ನು ವಿಸ್ಮೃತಿಗೆ ತಳ್ಳಿದ್ದಾರೆ. ಎಲ್ಲ ಚಾರಿತ್ರಿಕ ದಾರ್ಶನಿಕರನ್ನು ವಿಸ್ಮೃತಿಗೆ ತಳ್ಳಿದ್ದಾರೆ. ನಾವು ಯಾವತ್ತೂ ಕೂಡ ನಮ್ಮ ಸಾಂಸ್ಕೃತಿಕ ನಾಯಕರೇನಿದ್ರು, ನಮ್ಮ ಶಾಂತಿ ಸೌಹಾರ್ದತೆ ಹಂಚುವ ನಾಯಕರೇನಿದ್ರು, ಅವರ ಬಗ್ಗೆ ಹೆಚ್ಚು ನಮ್ಮ ಯುವ ಜನಾಂಗಕ್ಕೆ ತಿಳಿಸ್ಲಿಲ್ಲ. ಈಗಂತೂ ಅವರ ಪರಿಚಯನೇ ಇಲ್ಲ. ಆವಾಗ ಸಿನಿಮಾದಲ್ಲಿ ಒಂದು ಭಾರತೀಯ ವಾರ್ತಾ ಅಂತ ಹೀಕೊಂಡು ಬರ್ತಿತ್ತು, ವಾರ್ತಾ ಭೇಂಟ್ ಅಂತ ಬರ್ತಿತ್ತು, ನ್ಯೂಸ್ ರೀಲ್ ಬರ್ತಿತ್ತು. ಅಲ್ಲೆಲ್ಲ ಗಾಂಧಿ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಇರ್ತಿತ್ತು. ಅದು ಬರ್ತಾ ಆ ಬಂಡವಾಳಶಾಹಿ ಲೋಗ ಗಾಂಧಿಯನ್ನು ಒಂದು ಜೋಕರ್ ಅನ್ನುವಂಗೆ ಮಾಡಿಟ್ರು. ಗಾಂಧಿ ಬಗ್ಗೆ ಕೆಟ್ಟದಾದ ನಕಾರಾತ್ಮಕವಾದ ಜೋಕ್ಗಳನ್ನು ಸೃಷ್ಟಿ ಮಾಡಿದರು. ಯಾಕೆ ಸೃಷ್ಟಿ ಮಾಡಿದರು ಗೊತ್ತಿತ್ತು. ಗಾಂಧಿ ಹೇಳಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಇರ್ಬೋದು, ಗಾಂಧಿ ಹೇಳಿರ್ತಕ್ಕಂಥ ಕಾಯಕದ ಪ್ರಜ್ಞೆ ಇರ್ಬೋದು, ಗುಡಿ ಕೈಗಾರಿಕೆಗಳಿರ್ಬೋದು, ಇವುಗಳಿಗೆ ಜನ ಹೋದರೆ ಅವರ ಮಾರ್ಕೆಟಿಗೆ ಗಿರಾಕಿಗಳು ಸಿಗೋದಿಲ್ಲ ಅಂತಕೊಂಡು ಹೇಳಿ ಅವತ್ತಿನಿಂದ ಇವತ್ತಿನ ತನಕ ಈ ಮಾರ್ಕೆಟ್ ವಾದ ಅಂತ ಏನು ಹೇಳ್ತೀವಿ, ಆ ಮಾರ್ಕೆಟ್ ವಾದ ಬಂಡವಾಳ, ಅವತ್ತು ಪುಟ್ಟ ಬಂಡವಾಳಶಾಹಿಗಳಿದ್ದರು, ಇವತ್ತು ಬೃಹತ್ ಬಂಡವಾಳಶಾಹಿಗಳಾಗಿದ್ದಾರೆ. ಹೀಗಾಗಿ ಬೃಹತ್ ಮಟ್ಟದಲ್ಲಿ ಅವರು ಹಂಚುತ್ತಿರುವಂಥ ವಿಷಾನೀಲ ಎಲ್ಲ ಕಡೆ ಹರಡಿಸಲಾಗ್ತಾ ಇದೆ. ಸಹಜವಾಗಿಯೇ ಇವತ್ತಿಲ್ಲ ನಾಳೆ ಗಾಂಧಿ ಕನಸಿಸಿರ್ತಕ್ಕಂಥ ರಾಮರಾಜ್ಯ, ಶಾಂತಿ ಸೌಹಾರ್ದತೆ ಪ್ರೀತಿಯ ರಾಮರಾಜ್ಯ ಬಂದೇ ಬರ್ತದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.